ದೀಪಾವಳಿಯ ಸಂದರ್ಭದಲ್ಲಿ ನರಕ ಚತುರ್ದಶಿಯನ್ನು ಯಾಕೆ ಆಚರಿಸಲಾಗುತ್ತೆ ಗೊತ್ತಾ? ಹಿರಣ್ಯಾಕ್ಷ ಅಂತ ಒಬ್ಬ ರಾಕ್ಷಸ ಇದ್ದ. ಅವನು ಉಪದ್ರವ ಮಾಡುತ್ತಾ ಮಾಡುತ್ತಾ ಒಮ್ಮೆ ಭೂಮಿಯನ್ನೇ ಸಮುದ್ರದಲ್ಲಿ ಅಡಗಿಸಿಟ್ಟ. ಆಗ ವಿಷ್ಣು ವರಾಹಾವತಾರ ತಾಳಿ ಹಿರಣ್ಯಾಕ್ಷನನ್ನು ಕೊಂದ. ಆ ಸಮಯದಲ್ಲಿ ವರಾಹಸ್ವಾಮಿಯ ಬೆವರು ಭೂಮಿಗೆ ಬಿದ್ದು ಭೂಮಿದೇವಿ ಮತ್ತು ವರಾಹಸ್ವಾಮಿಗೆ ಜನಿಸಿದವನೇ ನರಕಾಸುರ. ಸೀತೆಯ ತಂದೆ ಜನಕರಾಜನ ಆರೈಕೆಯಲ್ಲೇ ಬೆಳೆದ ನರಕಾಸುರ ಅಷ್ಟೇನು ಕ್ರೂರಿಯಾಗಿರಲಿಲ್ಲ. ಆದರೆ ಕೃಷ್ಣನ ವೈರಿ ಬಾಣಾಸುರನ ಸಹವಾಸ ದೋಷದಿಂದ ನರಕಾಸುರನು ಕ್ರೂರಿಯಾಗುತ್ತಾ ಬಂದ. ಹೆಣ್ಣನ್ನು ಭೋಗದ ವಸ್ತು ಎಂದು ಭಾವಿಸಿ 16,000 ಬೇರೆ ಬೇರೆ ರಾಜಕುಮಾರಿಯರನ್ನು ಬಂಧಿಸಿರುತ್ತಾನೆ. ಅದಲ್ಲದೆ ತನ್ನ ತಾಯಿಯಿಂದಲೇ ತನಗೆ ಮರಣ ಬರಬೇಕು ಎಂದು ಅವನು ವರ ಪಡೆದಿದ್ದ. ಎಲ್ಲರಿಗೂ ಕಷ್ಟ ಬಂದಾಗ ದೇವತೆಗಳು ಎಂದಿನಂತೆ ಕೃಷ್ಣನ ಬಳಿ ಬಂದು ಬೇಡಿಕೊಂಡಾಗ ಕೃಷ್ಣನು ಸತ್ಯಭಾಮಿಯೊಡನೆ ಪ್ರಾಗ್ಜ್ಯೋತಿಷ್ಯಪುರದ ರಾಜನಾದ ನರಕಾಸುರನ ಸಂಹಾರಕ್ಕೆ ಹೋಗುತ್ತಾನೆ. ಹೀಗೆ ಕೃಷ್ಣ ಸತ್ಯಭಾಮಿಯರು ನರಕಾಸುರನನ್ನು ಸಂಹಾರ ಮಾಡಿದ ದಿನವೇ ನರಕ ಚತುರ್ದಶಿ. ಅಂದ ಹಾಗೆ ಸತ್ಯಭಾಮೆ ಭೂದೇವಿಯ ಅಂಶ. ಆದ್ದರಿಂದಲೇ ನರಕಾಸುರನ ಅಂತ್ಯ ಸಾಧ್ಯವಾಯಿತು. ಹಾಗೆ ನರಕಾಸುರನ ಬಂಧನದಲ್ಲಿದ್ದ 16,000 ರಾಜಕುಮಾರಿಯರನ್ನು ಸಮಾಜವು ಒಪ್ಪುವುದಿಲ್ಲ. ಅಂದರೆ ಪರಪುರುಷನ ದಾಸಿಯಾಗಿದ್ದರಿಂದ ತಂದೆ ತಾಯಿಯು ಮನೆಯಲ್ಲಿ ಸೇರಿಸುವುದಿಲ್ಲ. ಹಾಗೆ ಯಾವುದೇ ಪುರುಷ ಮದುವೆಯಾಗಲಾರ. ಅದಕ್ಕಾಗಿ ಕೃಷ್ಣನೇ ಎಲ್ಲರನ್ನು ಮದುವೆಯಾಗಿ ಕೃಷ್ಣ ಪತ್ನಿಯರು ಎಂಬ ಅತ್ಯಂತ ಗೌರವದ ಪಟ್ಟಿ ನೀಡಿ ಯಾವುದೇ ಕೊರತೆಯಾಗದಂತೆ ನೋಡಿಕೊಂಡ. ನರಕ ಚತುರ್ದಶಿ ಎಂದು ಮಾಡುವ ಅಭ್ಯಂಗ ಯಾಕೆ ವಿಶೇಷ ಗೊತ್ತಾ? ನರಕಾಸುರನನ್ನು ಕೊಂದ ಕೃಷ್ಣನ ದೇಹದ ತಾಪ ಕಡಿಮೆ ಮಾಡಿಸಲು ಸತ್ಯಭಾಮೆ ಕೃಷ್ಣನಿಗೆ ಅಭ್ಯಂಗ ಸ್ನಾನ ಮಾಡಿಸುತ್ತಾಳೆ. ಹಾಗಾಗಿ ನರಕ ಚತುರ್ದಶಿಯಂದು ಹರಳೆಣ್ಣೆ ಅಥವಾ ತೆಂಗಿನ ಎಣ್ಣೆಯನ್ನು ಹಚ್ಚಿ ಅಭ್ಯಂಗ ಸ್ನಾನ ಮಾಡಲಾಗುತ್ತದೆ. ಈ ದಿನದ ಅಭ್ಯಂಗ ಸ್ನಾನವು ಪವಿತ್ರ ಗಂಗಾ ಸ್ನಾನಕ್ಕೆ ಸಮ ಎನ್ನಲಾಗಿದೆ. ನರಕಾಸುರನ ಅಟ್ಟಹಾಸ ಕೊನೆಗೊಂಡ ಪ್ರತೀಕವಾಗಿ ದೀಪಾವಳಿ ಹಬ್ಬದಂದು ನರಕ ಚತುರ್ದಶಿಯನ್ನು ಆಚರಿಸಲಾಗುತ್ತದೆ.